ನಾಗಮಂಗಲದಲ್ಲಿ ಯಾರೋ ಇಟ್ಟ ಬೆಂಕಿಗೆ ಇನ್ಯಾರೋ ಕಣ್ಣೀರಿಡ್ತಾ ಇದ್ದಾರೆ. ಅಮಾಯಕರುಗಳ ಬಂಧನ ಆಗಿದೆ ಅಂತ ನೊಂದವರ ಮನೆಯವರು ಪೊಲೀಸ್ ಠಾಣೆಯ ಮೆಟ್ಲೇರಿದ್ದಾರೆ. ಅವನ ಮನೇಲಿ ಇದೇ ತರ ಅವನ ಮಕ್ಕಳು ಹೇಳ್ಕೊಂಡೋಗಿದ್ರೆ ಬೀದಿ ಒಳಗೆ ಅವನ ಮಕ್ಕಳನ್ನ ಹೇಳ್ಕೊಂಡೋಗಿದ್ರೆ ಅವ್ನು ಸುಮ್ಮನೆ ಇರ್ತಿದ್ನಾ? ತಂದೆ ತಿರ್ಕೊಂಡವ್ರೆ. ನನ್ನ ತಾಯಿಗೆ ಧೈರ್ಯ ಹೇಳ್ಕೊಳ್ಳ, ನಮ್ಮ ಅತ್ತೆಯವರು ಅವ್ರಿಗೆ ಧೈರ್ಯ ಇಲ್ಲ, ನಮ್ಮ ಅಕ್ಕಂದಿರು ನೋಡ್ಕೊಳ್ಳ, ನನ್ನ ಮಕ್ಕಳನ್ನೇ ನನ್ನ ಸಾಕ್ಲ ಹೇಳಿ ಸರ್, ನಾನು ಯಾರನ್ನು ನೋಡ್ಕೊಳ್ಳಿ ಹೇಳಿ. ಸ್ಟೇಷನ್ ಬಾಕ್ಲು ಹಚ್ಚಿದ್ದೀವಿ ಅಂದ್ರೆ ನಮ್ಗೆ ಎಷ್ಟು ಹೊಟ್ಟೆ ಇದೆ ಸರ್. ಅವ್ನು ಹುಷಾರಿಲ್ಲ ಸರ್, ನಿನ್ನೆ ಬೆಳಗ್ಗೆ ಸಿದ್ದೋಗಿದ್ರು ಸರ್. ಅವ್ನು ಯಾರು ಸುದ್ದಿಗೂ ಹೋಗಲ್ಲ, ಅವನು ಒಬ್ಬರು ಸುದ್ದಿಗೂ ಹೋಗಲ್ಲ. ಅವನು ಹುಟ್ಟವ್ರು ಇವತ್ತು ನಮಗೆ, ಇವತ್ತು ಅವ್ರ ಮಾವ ಸತ್ತೋಗಿದ್ದಾರೆ, ಇವತ್ತು ನಮ್ಮ ಚಿಕ್ಕಪ್ಪ ಸತ್ತೋಗಿದ್ದಾರೆ. ಅವ್ರು ನೋಡೋಕ್ಕೆ ಅವ್ರ ಆ ಸ್ಥಿತಿಲಿ ಬರಬೇಕು ಅಂದ್ರೆ ನಮ್ಗೆ ಎಷ್ಟು ಹೊಟ್ಟೆವ್ರು ಇತ್ತಲ್ರಿ. ಕೇಳಿದ್ರಲ್ಲ, ಒಬ್ಬೊಬ್ಬರದ್ದು ಒಂದೊಂದು ಕತೆ. ಯಾರೋ ಮಾಡಿ ತಪ್ಪಿಗೆ ಇನ್ಯಾರೋ ಬಲಿಪಶು. ನಾಗಮಂಗಲ ಗಲಭೆ ಈ ಕುಟುಂಬಗಳನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ಇನ್ನು ಗಲಭೆ ಪ್ರಕರಣದಲ್ಲಿ ನಾಗಮಂಗಲದ ಕಿರಣ್ಣ A1 ಆರೋಪಿಯಾಗಿ ಮಾಡಲಾಗಿದೆ. ಆದರೆ ತಮ್ಮ ಮಗ ಗಲಾಟೆಗೆ ಹೋಗಿಲ್ಲ, ಯಾರೋ ಮಾಡಿದ ಕೆಲಸಕ್ಕೆ ನನ್ನ ಮಗ ಬಲಿಪಶು ಮಾಡಲಾಗಿದೆ. MLA ತನ್ನ ಮಗನಿಗೆ ಹೀಗೆ ಮಾಡ್ತಾ ಇದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮೂರಲ್ಲಿ ನಮ್ಮ ಮಕ್ಕಳು ಯಾವ ಕಾರಣಕ್ಕೂ ತೆಪ್ಪು ಮಾಡಿಲ್ಲ. ನಮ್ಮೂರು ಹುಡುಗರುಗಳು ಅವ್ರದ್ದು ಯಾವುದಕ್ಕೂ 25 ವರ್ಷದಿಂದ ಗಣಪತಿ ಕುಂಡ್ರಿಸಿ ಒಂದ್ ದಿವಸ ಕಿರ್ಕಾಗಿಲ್ಲ. ಇವತ್ತು ಕಿರ್ಕಾಗ್ಬೇಕು ಅಂದ್ರೆ ಇವರು MLAಗಳೇ ಕಾರಣ. ಬದ್ರಿಕೊಪ್ಲು ನಿವಾಸಿ ದಿವಾಕರ್ನನ್ನ ಗಲಭೆ ಪ್ರಕರಣದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಅಳಿಯನ ಬಂಧನದ ಕೊರಗಲ್ಲಿ ದಿವಾಕರ್ ಮಾವ ಮೃತಪಟ್ಟಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಾಡದ ತಪ್ಪಿಗೆ ಗಂಡ ಜೈಲಿಗೆ, ಮತ್ತೊಂದೆಡೆ ತಂದೆ ಸಾವು. ಪುಟ್ಟ ಕಂದಮ್ಮಗಳೊಂದಿಗೆ ದಿವಾಕರ್ ಪತ್ನಿ ಕಣ್ಣೀರ್ ಹಾಕ್ತಾನೆ. ನ್ಯಾಯ ಕೊಡಿ ಅಂತ ಗೋಳಾಡ್ತಾ ಇದ್ದಾರೆ. ಯಾರು ನನ್ನ ತಂದೆ ನನಗೆ ಆಗಿರಲ್ಲ, ಆಸೆ ಯಾರು ತುಂಬಿಕೊಡ್ತಾರೆ? ನನಗೆ ಯಾವ ಏಜ್ ಆಯಿತು, ನನ್ನ ತಂದೆ ಇಲ್ವಲ್ಲ ನನಗೆ. ನನ್ನ ಮಗ 1 ವರ್ಷದ ಮಗ ಸರ್, ಅಪ್ಪ ಅಂತ ಹುಡುಕ್ತೈತೆ. ನಾನು ಯಾರು ನನ್ನ ಹತ್ರ ಹೇಳೋಣ? ರೂಮಲ್ಲೆಲ್ಲ ತಡಕ್ತಾ ಇರ್ತಾರೆ, ಹತ್ರ ಹೋಗಿ ಅದು ಹಸುಗೂಸು ಸರ್. ನೋಡಿ ಅಲ್ಲಿದೆ, ನೋಡಿ ನೀವು ಸುಳ್ಳು ತೋರಿಸಿ ಸರ್. ಗಲಭೆ ಪ್ರಕರಣದ 15ನೇ ಆರೋಪಿ ದಿವಾಕರ್ ಮಾವ ಮೃತಪಟ್ಟ ಹಿನ್ನೆಲೆ ಕುಟುಂಬಸ್ಥರ ಮನವಿಯನ್ನು ಪುರಸ್ಕರಿಸಿದ ನಾಗಮಂಗಲ ಹಿರಿಯ ಸಿವಿಲ್ ಕೋರ್ಟ್ ಮೈಸೂರಿನ ಕ್ಯಾರಮಾರನಹಳ್ಳಿಗೆ ನಡೆಯಲಿರುವ ಅಂತ್ಯಕ್ರಿಯೆಗೆ ಭಾಗಿಯಾಗುವುದಕ್ಕೆ ಅನುಮತಿ ಕೊಟ್ಟಿದೆ. ಆನಂದ್ ಹಾಗೂ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾಗಮಂಗಲದಲ್ಲಿ ಯಾರೋ ಇಟ್ಟ ಬೆಂಕಿಗೆ ಇನ್ಯಾರೋ ಕಣ್ಣೀರಿಡ್ತಾ ಇದ್ದಾರೆ. ಅಮಾಯಕರುಗಳ ಬಂಧನ ಆಗಿದೆ ಅಂತ ನೊಂದವರ ಮನೆಯವರು ಪೊಲೀಸ್ ಠಾಣೆಯ ಮೆಟ್ಲೇರಿದ್ದಾರೆ. ಅವನ ಮನೇಲಿ ಇದೇ ತರ ಅವನ ಮಕ್ಕಳು ಹೇಳ್ಕೊಂಡೋಗಿದ್ರೆ ಬೀದಿ ಒಳಗೆ ಅವನ ಮಕ್ಕಳನ್ನ ಹೇಳ್ಕೊಂಡೋಗಿದ್ರೆ ಅವ್ನು ಸುಮ್ಮನೆ ಇರ್ತಿದ್ನಾ? ತಂದೆ ತಿರ್ಕೊಂಡವ್ರೆ. ನನ್ನ ತಾಯಿಗೆ ಧೈರ್ಯ ಹೇಳ್ಕೊಳ್ಳ, ನಮ್ಮ ಅತ್ತೆಯವರು ಅವ್ರಿಗೆ ಧೈರ್ಯ ಇಲ್ಲ, ನಮ್ಮ ಅಕ್ಕಂದಿರು ನೋಡ್ಕೊಳ್ಳ, ನನ್ನ ಮಕ್ಕಳನ್ನೇ ನನ್ನ ಸಾಕ್ಲ ಹೇಳಿ ಸರ್, ನಾನು ಯಾರನ್ನು ನೋಡ್ಕೊಳ್ಳಿ ಹೇಳಿ. ಸ್ಟೇಷನ್ ಬಾಕ್ಲು ಹಚ್ಚಿದ್ದೀವಿ ಅಂದ್ರೆ ನಮ್ಗೆ ಎಷ್ಟು ಹೊಟ್ಟೆ ಇದೆ ಸರ್. ಅವ್ನು ಹುಷಾರಿಲ್ಲ ಸರ್, ನಿನ್ನೆ ಬೆಳಗ್ಗೆ ಸಿದ್ದೋಗಿದ್ರು ಸರ್. ಅವ್ನು ಯಾರು ಸುದ್ದಿಗೂ ಹೋಗಲ್ಲ, ಅವನು ಒಬ್ಬರು ಸುದ್ದಿಗೂ ಹೋಗಲ್ಲ. ಅವನು ಹುಟ್ಟವ್ರು ಇವತ್ತು ನಮಗೆ, ಇವತ್ತು ಅವ್ರ ಮಾವ ಸತ್ತೋಗಿದ್ದಾರೆ, ಇವತ್ತು ನಮ್ಮ ಚಿಕ್ಕಪ್ಪ ಸತ್ತೋಗಿದ್ದಾರೆ. ಅವ್ರು ನೋಡೋಕ್ಕೆ ಅವ್ರ ಆ ಸ್ಥಿತಿಲಿ ಬರಬೇಕು ಅಂದ್ರೆ ನಮ್ಗೆ ಎಷ್ಟು ಹೊಟ್ಟೆವ್ರು ಇತ್ತಲ್ರಿ. ಕೇಳಿದ್ರಲ್ಲ, ಒಬ್ಬೊಬ್ಬರದ್ದು ಒಂದೊಂದು ಕತೆ. ಯಾರೋ ಮಾಡಿ ತಪ್ಪಿಗೆ ಇನ್ಯಾರೋ ಬಲಿಪಶು. ನಾಗಮಂಗಲ ಗಲಭೆ ಈ ಕುಟುಂಬಗಳನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ಇನ್ನು ಗಲಭೆ ಪ್ರಕರಣದಲ್ಲಿ ನಾಗಮಂಗಲದ ಕಿರಣ್ಣ A1 ಆರೋಪಿಯಾಗಿ ಮಾಡಲಾಗಿದೆ. ಆದರೆ ತಮ್ಮ ಮಗ ಗಲಾಟೆಗೆ ಹೋಗಿಲ್ಲ, ಯಾರೋ ಮಾಡಿದ ಕೆಲಸಕ್ಕೆ ನನ್ನ ಮಗ ಬಲಿಪಶು ಮಾಡಲಾಗಿದೆ. MLA ತನ್ನ ಮಗನಿಗೆ ಹೀಗೆ ಮಾಡ್ತಾ ಇದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮೂರಲ್ಲಿ ನಮ್ಮ ಮಕ್ಕಳು ಯಾವ ಕಾರಣಕ್ಕೂ ತೆಪ್ಪು ಮಾಡಿಲ್ಲ. ನಮ್ಮೂರು ಹುಡುಗರುಗಳು ಅವ್ರದ್ದು ಯಾವುದಕ್ಕೂ 25 ವರ್ಷದಿಂದ ಗಣಪತಿ ಕುಂಡ್ರಿಸಿ ಒಂದ್ ದಿವಸ ಕಿರ್ಕಾಗಿಲ್ಲ. ಇವತ್ತು ಕಿರ್ಕಾಗ್ಬೇಕು ಅಂದ್ರೆ ಇವರು MLAಗಳೇ ಕಾರಣ. ಬದ್ರಿಕೊಪ್ಲು ನಿವಾಸಿ ದಿವಾಕರ್ನನ್ನ ಗಲಭೆ ಪ್ರಕರಣದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಅಳಿಯನ ಬಂಧನದ ಕೊರಗಲ್ಲಿ ದಿವಾಕರ್ ಮಾವ ಮೃತಪಟ್ಟಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಾಡದ ತಪ್ಪಿಗೆ ಗಂಡ ಜೈಲಿಗೆ, ಮತ್ತೊಂದೆಡೆ ತಂದೆ ಸಾವು. ಪುಟ್ಟ ಕಂದಮ್ಮಗಳೊಂದಿಗೆ ದಿವಾಕರ್ ಪತ್ನಿ ಕಣ್ಣೀರ್ ಹಾಕ್ತಾನೆ. ನ್ಯಾಯ ಕೊಡಿ ಅಂತ ಗೋಳಾಡ್ತಾ ಇದ್ದಾರೆ. ಯಾರು ನನ್ನ ತಂದೆ ನನಗೆ ಆಗಿರಲ್ಲ, ಆಸೆ ಯಾರು ತುಂಬಿಕೊಡ್ತಾರೆ? ನನಗೆ ಯಾವ ಏಜ್ ಆಯಿತು, ನನ್ನ ತಂದೆ ಇಲ್ವಲ್ಲ ನನಗೆ. ನನ್ನ ಮಗ 1 ವರ್ಷದ ಮಗ ಸರ್, ಅಪ್ಪ ಅಂತ ಹುಡುಕ್ತೈತೆ. ನಾನು ಯಾರು ನನ್ನ ಹತ್ರ ಹೇಳೋಣ? ರೂಮಲ್ಲೆಲ್ಲ ತಡಕ್ತಾ ಇರ್ತಾರೆ, ಹತ್ರ ಹೋಗಿ ಅದು ಹಸುಗೂಸು ಸರ್. ನೋಡಿ ಅಲ್ಲಿದೆ, ನೋಡಿ ನೀವು ಸುಳ್ಳು ತೋರಿಸಿ ಸರ್. ಗಲಭೆ ಪ್ರಕರಣದ 15ನೇ ಆರೋಪಿ ದಿವಾಕರ್ ಮಾವ ಮೃತಪಟ್ಟ ಹಿನ್ನೆಲೆ ಕುಟುಂಬಸ್ಥರ ಮನವಿಯನ್ನು ಪುರಸ್ಕರಿಸಿದ ನಾಗಮಂಗಲ ಹಿರಿಯ ಸಿವಿಲ್ ಕೋರ್ಟ್ ಮೈಸೂರಿನ ಕ್ಯಾರಮಾರನಹಳ್ಳಿಗೆ ನಡೆಯಲಿರುವ ಅಂತ್ಯಕ್ರಿಯೆಗೆ ಭಾಗಿಯಾಗುವುದಕ್ಕೆ ಅನುಮತಿ ಕೊಟ್ಟಿದೆ. ಆನಂದ್ ಹಾಗೂ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾಗಮಂಗಲದಲ್ಲಿ ಯಾರೋ ಇಟ್ಟ ಬೆಂಕಿಗೆ ಇನ್ಯಾರೋ ಕಣ್ಣೀರಿಡ್ತಾ ಇದ್ದಾರೆ. ಅಮಾಯಕರುಗಳ ಬಂಧನ ಆಗಿದೆ ಅಂತ ನೊಂದವರ ಮನೆಯವರು ಪೊಲೀಸ್ ಠಾಣೆಯ ಮೆಟ್ಲೇರಿದ್ದಾರೆ. ಅವನ ಮನೇಲಿ ಇದೇ ತರ ಅವನ ಮಕ್ಕಳು
ಹೇಳ್ಕೊಂಡೋಗಿದ್ರೆ ಬೀದಿ ಒಳಗೆ ಅವನ ಮಕ್ಕಳನ್ನ ಹೇಳ್ಕೊಂಡೋಗಿದ್ರೆ ಅವ್ನು ಸುಮ್ಮನೆ ಇರ್ತಿದ್ನ. ತಂದೆ ತಿರ್ಕೊಂಡವ್ರೆ. ನನ್ನ ತಾಯಿಗೆ ಧೈರ್ಯ ಹೇಳ್ಕೊಳ್ಳ, ನಮ್ಮ ಅತ್ತೆಯವರು ಅವ್ರಿಗೆ ಧೈರ್ಯ ಇಲ್ಲ, ನಮ್ಮ ಅಕ್ಕಂದಿರು ನೋಡ್ಕೊಳ್ಳ, ನನ್ನ ಮಕ್ಕಳನ್ನೇ ನನ್ನ ಸಾಕ್ಲ ಹೇಳಿ ಸರ್, ನಾನು ಯಾರನ್ನು ನೋಡ್ಕೊಳ್ಳಿ ಹೇಳಿ. ಸ್ಟೇಷನ್ ಬಾಕ್ಲು ಹಚ್ಚಿದ್ದೀವಿ ಅಂದ್ರೆ ನಮ್ಗೆ ಎಷ್ಟು ಹೊಟ್ಟೆ ಸರ್. ಅವ್ನು ಹುಷಾರಿಲ್ಲ ಸರ್, ನಿನ್ನೆ ಬೆಳಗ್ಗೆ ಸಿದ್ದೋಗಿದ್ರು ಸರ್. ಅವ್ನು ಯಾವ ಸುದ್ದಿಗೂ ಹೋಗಲ್ಲ, ಅವ್ನು ಒಬ್ಬರು ಸುದ್ದಿಗೆ ಹೋಗಲ್ಲ. ಅವನು ಹುಟ್ಟವ್ರು ಇವತ್ತು ನಮಗೆ, ಇವತ್ತು ಅವ್ರ ಮಾವ ಸತ್ತೋಗಿದ್ದಾರೆ, ಇವತ್ತು ನಮ್ಮ ಚಿಕ್ಕಪ್ಪ ಸತ್ತಾಗಿದ್ದಾರೆ. ಅವ್ರು ನೋಡೋಕ್ಕೆ ಅವ್ರ ಆ ಸ್ಥಿತಿಲಿ ಬರಬೇಕು ಅಂದ್ರೆ ನಮ್ಗೆ ಎಷ್ಟು ಹೊಟ್ಟೆವ್ರು ಇತ್ತಲ್ರಿ. ಕೇಳಿದ್ರಲ್ಲ, ಒಬ್ಬೊಬ್ಬರದ್ದು ಒಂದೊಂದು ಕತೆ. ಯಾರೋ ಮಾಡಿ ತಪ್ಪಿಗೆ ಇನ್ಯಾರೋ ಬಲಿಪಶು. ನಾಗಮಂಗಲ ಗಲಭೆ ಈ ಕುಟುಂಬಗಳನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ಇನ್ನು ಗಲಭೆ ಪ್ರಕರಣದಲ್ಲಿ ನಾಗಮಂಗಲದ ಕಿರಣ್ನ A1 ಆರೋಪಿಯಾಗಿ ಮಾಡಲಾಗಿದೆ. ಆದರೆ ತಮ್ಮ ಮಗ ಗಲಾಟೆಗೆ ಹೋಗಿಲ್ಲ, ಯಾರೋ ಮಾಡಿದ ಕೆಲಸಕ್ಕೆ ನನ್ನ ಮಗ ಬಲಿಪಶು ಮಾಡಲಾಗಿದೆ. MLA ತನ್ನ ಮಗನಿಗೆ ಹೀಗೆ ಮಾಡ್ತಾ ಇದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮೂರಲ್ಲಿ ನಮ್ಮ ಮಕ್ಕಳು ಯಾವ ಕಾರಣಕ್ಕೂ ತಪ್ಪು ಮಾಡಿಲ್ಲ. ನಮ್ಮೂರು ಹುಡುಗರುಗಳು ಅವ್ರದ್ದು ಯಾವುದಕ್ಕೂ 25 ವರ್ಷದಿಂದ ಗಣಪತಿ ಕುಂಡ್ರಿಸಿ ಒಂದ್ ದಿವಸ ಕಿರ್ಕಾಗಿಲ್ಲ. ಇವತ್ತು ಕಿರ್ಕಾಗ್ಬೇಕು ಅಂದ್ರೆ ಇವರು MLAಗಳೇ ಕಾರಣ. ಬದ್ರಿಕೊಪ್ಲು ನಿವಾಸಿ ದಿವಾಕರ್ನನ್ನ ಗಲಭೆ ಪ್ರಕರಣದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಅಳಿಯನ ಬಂಧನದ ಕೊರಗಲ್ಲಿ ದಿವಾಕರ್ ಮಾವ ಮೃತಪಟ್ಟಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಾಡದ ತಪ್ಪಿಗೆ ಗಂಡ ಜೈಲಿಗೆ, ಮತ್ತೊಂದೆಡೆ ತಂದೆ ಸಾವು. ಪುಟ್ಟ ಕಂದಮ್ಮಗಳೊಂದಿಗೆ ದಿವಾಕರ್ ಪತ್ನಿ ಕಣ್ಣೀರ್ ಹಾಕ್ತಾನೆ. ನ್ಯಾಯ ಕೊಡಿ ಅಂತ ಗೋಳಾಡ್ತಾ ಇದ್ದಾರೆ. ಯಾರು ನನ್ನ ತಂದೆ ಅಂತ ನನಗೆ ಆಗಿರೋ ಲಾಸ್ಟ್ ಯಾರು ತುಂಬಿಕೊಡ್ತಾರೆ? ನನಗೆ ಯಾವ ಏಜ್ ಆಯಿತು, ನನ್ನ ತಂದೆ ಇಲ್ವಲ್ಲ ನನಗೆ. ನನ್ನ ಮಗ 1 ವರ್ಷದ ಮಗ ಸರ್, ಅಪ್ಪ ಅಂತ ಹುಡುಕ್ತೈತೆ, ನಾನು ಯಾರನ್ನ ಅಂತ ಉತ್ತರ ಹೇಳೋಣ. ರೂಮಲ್ಲೆಲ್ಲ ತಡಕ್ತಾ ಇರ್ತಾರೆ ರಾತ್ರಿ ಹೋಗಿ. ಅದು ಹಸುಗೂಸು ಸರ್, ನೋಡಿ ಅಲ್ಲಿದೆ ನೋಡಿ, ನೀವು ಸುಳ್ಳೆಲ್ಲ ತೋರಿಸಿ ಸರ್. ಗಲಭೆ ಪ್ರಕರಣದ 15ನೇ ಆರೋಪಿ ದಿವಾಕರ್ ಮಾವ ಮೃತಪಟ್ಟ ಹಿನ್ನೆಲೆ ಕುಟುಂಬಸ್ಥರ ಮನವಿಯನ್ನು ಪುರಸ್ಕರಿಸಿದ ನಾಗಮಂಗಲ ಹಿರಿಯ ಸಿವಿಲ್ ಕೋರ್ಟ್ ಮೈಸೂರಿನ ಕ್ಯಾರಮಾರನಹಳ್ಳಿಗೆ ನಡೆಯಲಿರುವ ಅಂತ್ಯಕ್ರಿಯೆಗೆ ಭಾಗಿಯಾಗುವುದಕ್ಕೆ ಅನುಮತಿ ಕೊಟ್ಟಿದೆ. ಆನಂದ್ ಹಾಗೂ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾಗಮಂಗಲದಲ್ಲಿ ಯಾರೋ ಇಟ್ಟ ಬೆಂಕಿಗೆ ಇನ್ಯಾರೋ ಕಣ್ಣೀರಿಡ್ತಾ ಇದ್ದಾರೆ. ಅಮಾಯಕರುಗಳ ಬಂಧನ ಆಗಿದೆ ಅಂತ ನೊಂದವರ ಮನೆಯವರು ಪೊಲೀಸ್ ಠಾಣೆಯ ಮೆಟ್ಲೇರಿದ್ದಾರೆ. ಅವನ ಮನೇಲಿ ಇದೇ ತರ ಅವನ ಮಕ್ಳು ಹೇಳ್ಕೊಂಡೋಗಿದ್ರೆ ಬೀದಿ ಒಳಗೆ ಅವನ ಮಕ್ಕಳನ್ನ ಹೇಳ್ಕೊಂಡೋಗಿದ್ರೆ ಅವ್ನು ಸುಮ್ಮನೆ ಇರ್ತಿದ್ನ. ತಂದೆ ತಿರ್ಕೊಂಡವ್ರೆ. ನನ್ನ ತಾಯಿಗೆ ಧೈರ್ಯ ಹೇಳ್ಕೊಳ್ಳ, ನಮ್ಮ ಅತ್ತೆಯವರು ಅವ್ರಿಗೆ ಧೈರ್ಯ ಇಲ್ಲ, ನಮ್ಮ ಅಕ್ಕಂದಿರು ನೋಡ್ಕೊಳ್ಳ, ನನ್ನ ಮಕ್ಕಳನ್ನೇ ನನ್ನ ಸಾಕ್ಲ ಹೇಳಿ ಸರ್, ನಾನು ಯಾರನ್ನು ನೋಡ್ಕೊಳ್ಳಿ ಹೇಳಿ. ಸ್ಟೇಷನ್ ಬಾಕ್ಲು ಹಚ್ಚಿದ್ದೀವಿ ಅಂದ್ರೆ ನಮ್ಗೆ ಎಷ್ಟು ಹೊಟ್ಟೆ ಸರ್. ಅವ್ನು ಹುಷಾರಿಲ್ಲ ಸರ್, ನಿನ್ನೆ ಬೆಳಗ್ಗೆ ಸಿದ್ದೋಗಿದ್ರು ಸರ್. ಅವ್ನು ಯಾವ ಸುದ್ದಿಗೂ ಹೋಗಲ್ಲ. ಅವ್ನು ಒಬ್ಬರು ಸುದ್ದಿಗೆ ಹೋಗಲ್ಲ. ಅವನು ಹುಟ್ಟವ್ರು ಇವತ್ತು ನಮಗೆ, ಇವತ್ತು ಅವ್ರ ಮಾವ ಸತ್ತೋಗಿದ್ದಾರೆ, ಇವತ್ತು ನಮ್ಮ ಚಿಕ್ಕಪ್ಪ ಸತ್ತಾಗಿದ್ದಾರೆ. ಅವ್ರು ನೋಡೋಕ್ಕೆ ಅವ್ರ ಆ ಸ್ಥಿತಿಲಿ ಬರಬೇಕು ಅಂದ್ರೆ ನಮ್ಗೆ ಎಷ್ಟು ಹೊಟ್ಟೆವ್ರು ಇತ್ತಲ್ರಿ. ಕೇಳಿದ್ರಲ್ಲ, ಒಬ್ಬೊಬ್ಬರದ್ದು ಒಂದೊಂದು ಕತೆ. ಯಾರೋ ಮಾಡಿ ತಪ್ಪಿಗೆ ಇನ್ಯಾರೋ ಬಲಿಪಶು. ನಾಗಮಂಗಲ ಗಲಭೆ ಈ ಕುಟುಂಬಗಳನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ಇನ್ನು ಗಲಭೆ ಪ್ರಕರಣದಲ್ಲಿ ನಾಗಮಂಗಲದ ಕಿರಣ್ನ A1 ಆರೋಪಿಯಾಗಿ ಮಾಡಲಾಗಿದೆ. ಆದರೆ ತಮ್ಮ ಮಗ ಗಲಾಟೆಗೆ ಹೋಗಿಲ್ಲ, ಯಾರೋ ಮಾಡಿದ ಕೆಲಸಕ್ಕೆ ನನ್ನ ಮಗ ಬಲಿಪಶು ಮಾಡಲಾಗಿದೆ. MLA ತನ್ನ ಮಗನಿಗೆ ಹೀಗೆ ಮಾಡ್ತಾ ಇದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮೂರಲ್ಲಿ ನಮ್ಮ ಮಕ್ಕಳು ಯಾವ ಕಾರಣಕ್ಕೂ ತಪ್ಪು ಮಾಡಿಲ್ಲ. ನಮ್ಮೂರು ಹುಡುಗರುಗಳು ಅವ್ರದ್ದು ಯಾವುದಕ್ಕೂ 25 ವರ್ಷದಿಂದ ಗಣಪತಿ ಕುಂಡ್ರಿಸಿ ಒಂದ್ ದಿವಸ ಕಿರ್ಕಾಗಿಲ್ಲ. ಇವತ್ತು ಕಿರ್ಕಾಗ್ಬೇಕು ಅಂದ್ರೆ ಇವರು MLAಗಳೇ ಕಾರಣ. ಬದ್ರಿಕೊಪ್ಲು ನಿವಾಸಿ ದಿವಾಕರ್ನನ್ನ ಗಲಭೆ ಪ್ರಕರಣದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಅಳಿಯನ ಬಂಧನದ ಕೊರಗಲ್ಲಿ ದಿವಾಕರ್ ಮಾವ ಮೃತಪಟ್ಟಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಾಡದ ತಪ್ಪಿಗೆ ಗಂಡ ಜೈಲಿಗೆ, ಮತ್ತೊಂದೆಡೆ ತಂದೆ ಸಾವು. ಪುಟ್ಟ ಕಂದಮ್ಮಗಳೊಂದಿಗೆ ದಿವಾಕರ್ ಪತ್ನಿ ಕಣ್ಣೀರ್ ಹಾಕ್ತಾನೆ. ನ್ಯಾಯ ಕೊಡಿ ಅಂತ ಗೋಳಾಡ್ತಾ ಇದ್ದಾರೆ. ಯಾರು ನನ್ನ ತಂದೆ ಅಂತ ನನಗೆ ಆಗಿರೋ ಲಾಸ್ಟ್ ಯಾರು ತುಂಬಿಕೊಡ್ತಾರೆ? ನನಗೆ ಯಾವ ಏಜ್ ಆಯಿತು, ನನ್ನ ತಂದೆ ಇಲ್ವಲ್ಲ ನನಗೆ. ನನ್ನ ಮಗ 1 ವರ್ಷದ ಮಗ ಸರ್, ಅಪ್ಪ ಅಂತ ಹುಡುಕ್ತೈತೆ, ನಾನು ಯಾರನ್ನ ಅಂತ ಉತ್ತರ ಹೇಳೋಣ. ರೂಮಲ್ಲೆಲ್ಲ ತಡಕ್ತಾ ಇರ್ತಾರೆ ರಾತ್ರಿ ಹೋಗಿ. ಅದು ಹಸುಗೂಸು ಸರ್, ನೋಡಿ ಅಲ್ಲಿದೆ ನೋಡಿ, ನೀವು ಸುಳ್ಳೆಲ್ಲ ತೋರಿಸಿ ಸರ್. ಗಲಭೆ ಪ್ರಕರಣದ 15ನೇ ಆರೋಪಿ ದಿವಾಕರ್ ಮಾವ ಮೃತಪಟ್ಟ ಹಿನ್ನೆಲೆ ಕುಟುಂಬಸ್ಥರ ಮನವಿಯನ್ನು ಪುರಸ್ಕರಿಸಿದ ನಾಗಮಂಗಲ ಹಿರಿಯ ಸಿವಿಲ್ ಕೋರ್ಟ್ ಮೈಸೂರಿನ ಕ್ಯಾರಮಾರನಹಳ್ಳಿಗೆ ನಡೆಯಲಿರುವ ಅಂತ್ಯಕ್ರಿಯೆಗೆ ಭಾಗಿಯಾಗುವುದಕ್ಕೆ ಅನುಮತಿ ಕೊಟ್ಟಿದೆ. ಆನಂದ್ ಹಾಗೂ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾಗಮಂಗಲದಲ್ಲಿ ಯಾರೋ ಇಟ್ಟ ಬೆಂಕಿಗೆ ಇನ್ಯಾರೋ ಕಣ್ಣೀರಿಡ್ತಾ ಇದ್ದಾರೆ. ಅಮಾಯಕರುಗಳ ಬಂಧನ ಆಗಿದೆ ಅಂತ ನೊಂದವರ ಮನೆಯವರು ಪೊಲೀಸ್ ಠಾಣೆಯ ಮೆಟ್ಲೇರಿದ್ದಾರೆ. ಅವನ ಮನೇಲಿ ಇದೇ ತರ ಅವನ ಮಕ್ಳು ಹೇಳ್ಕೊಂಡೋಗಿದ್ರೆ ಬೀದಿ ಒಳಗೆ ಅವನ ಮಕ್ಕಳನ್ನ ಹೇಳ್ಕೊಂಡೋಗಿದ್ರೆ ಅವ್ನು ಸುಮ್ಮನೆ ಇರ್ತಿದ್ನ. ತಂದೆ ತಿರ್ಕೊಂಡವ್ರೆ. ನನ್ನ ತಾಯಿಗೆ ಧೈರ್ಯ ಹೇಳ್ಕೊಳ್ಳ, ನಮ್ಮ ಅತ್ತೆಯವರು ಅವ್ರಿಗೆ ಧೈರ್ಯ ಇಲ್ಲ, ನಮ್ಮ ಅಕ್ಕಂದಿರು ನೋಡ್ಕೊಳ್ಳ, ನನ್ನ ಮಕ್ಕಳನ್ನೇ ನನ್ನ ಸಾಕ್ಲ ಹೇಳಿ ಸರ್, ನಾನು ಯಾರನ್ನು ನೋಡ್ಕೊಳ್ಳಿ ಹೇಳಿ. ಸ್ಟೇಷನ್ ಬಾಕ್ಲು ಹಚ್ಚಿದ್ದೀವಿ ಅಂದ್ರೆ ನಮ್ಗೆ ಎಷ್ಟು ಹೊಟ್ಟೆ ಸರ್. ಅವ್ನು ಹುಷಾರಿಲ್ಲ ಸರ್, ನಿನ್ನೆ ಬೆಳಗ್ಗೆ ಸಿದ್ದೋಗಿದ್ರು ಸರ್. ಅವ್ನು ಯಾವ ಸುದ್ದಿಗೂ ಹೋಗಲ್ಲ.
ಅವ್ನು ಒಬ್ಬರು ಸುದ್ದಿಗೆ ಹೋಗಲ್ಲ. ಅವನು ಹುಟ್ಟವ್ರು ಇವತ್ತು ನಮಗೆ ಇವತ್ತು ಅವ್ರ ಮಾವ ಸತ್ತೋಗಿದ್ದಾರೆ. ಇವತ್ತು ನಮ್ಮ ಚಿಕ್ಕಪ್ಪ ಸತ್ತಾಗಿದ್ದಾರೆ. ಅವ್ರು ನೋಡೋಕ್ಕೆ ಅವ್ರ ಆ ಸ್ಥಿತಿಲಿ ಬರಬೇಕು ಅಂದ್ರೆ ನಮ್ಗೆ ಎಷ್ಟು ಹೊಟ್ಟೆವ್ರು ಇತ್ತಲ್ರಿ. ಕೇಳಿದ್ರಲ್ಲ, ಒಬ್ಬೊಬ್ಬರದ್ದು ಒಂದೊಂದು ಕತೆ. ಯಾರೋ ಮಾಡಿ ತಪ್ಪಿಗೆ ಇನ್ಯಾರೋ ಬಲಿಪಶು. ನಾಗಮಂಗಲ ಗಲಭೆ ಈ ಕುಟುಂಬಗಳನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ಇನ್ನು ಗಲಭೆ ಪ್ರಕರಣದಲ್ಲಿ ನಾಗಮಂಗಲದ ಕಿರಣ್ನ A1 ಆರೋಪಿಯಾಗಿ ಮಾಡಲಾಗಿದೆ. ಆದರೆ ತಮ್ಮ ಮಗ ಗಲಾಟೆಗೆ ಹೋಗಿಲ್ಲ, ಯಾರೋ ಮಾಡಿದ ಕೆಲಸಕ್ಕೆ ನನ್ನ ಮಗ ಬಲಿಪಶು ಮಾಡಲಾಗಿದೆ. MLA ತನ್ನ ಮಗನಿಗೆ ಹೀಗೆ ಮಾಡ್ತಾ ಇದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮೂರಲ್ಲಿ ನಮ್ಮ ಮಕ್ಕಳು ಯಾವ ಕಾರಣಕ್ಕೂ ತಪ್ಪು ಮಾಡಿಲ್ಲ. ನಮ್ಮೂರು ಹುಡುಗರುಗಳು ಅವ್ರದ್ದು ಯಾವುದಕ್ಕೂ 25 ವರ್ಷದಿಂದ ಗಣಪತಿ ಕುಂಡ್ರಿಸಿ ಒಂದ್ ದಿವಸ ಕಿರ್ಕಾಗಿಲ್ಲ. ಇವತ್ತು ಕಿರ್ಕಾಗ್ಬೇಕು ಅಂದ್ರೆ ಇವರು MLAಗಳೇ ಕಾರಣ. ಬದ್ರಿಕೊಪ್ಲು ನಿವಾಸಿ ದಿವಾಕರ್ನನ್ನ ಗಲಭೆ ಪ್ರಕರಣದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಅಳಿಯನ ಬಂಧನದ ಕೊರಗಲ್ಲಿ ದಿವಾಕರ್ ಮಾವ ಮೃತಪಟ್ಟಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಾಡದ ತಪ್ಪಿಗೆ ಗಂಡ ಜೈಲಿಗೆ, ಮತ್ತೊಂದೆಡೆ ತಂದೆ ಸಾವು. ಪುಟ್ಟ ಕಂದಮ್ಮಗಳೊಂದಿಗೆ ದಿವಾಕರ್ ಪತ್ನಿ ಕಣ್ಣೀರ್ ಹಾಕ್ತಾನೆ. ನ್ಯಾಯ ಕೊಡಿ ಅಂತ ಗೋಳಾಡ್ತಾ ಇದ್ದಾರೆ. ಯಾರು ನನ್ನ ತಂದೆ ನನಗೆ ಆಗಿರೋ ಆಸೆ ಯಾರು ತುಂಬಿಕೊಡ್ತಾರೆ? ನನಗೆ ಯಾವ ಏಜ್ ಆಯಿತು, ನನ್ನ ತಂದೆ ಇಲ್ವಲ್ಲ ನನಗೆ. ನನ್ನ ಮಗ 1 ವರ್ಷದ ಮಗ ಸರ್, ಅಪ್ಪ ಅಂತ ಹುಡುಕ್ತೈತೆ. ನಾನು ಯಾರು ನನ್ನ ಹತ್ರ ಹೇಳೋಣ? ರೂಮಲ್ಲೆಲ್ಲ ತಡಕ್ತಾ ಇರ್ತಾರೆ ಹತ್ರ ಹೋಗಿ. ಅದು ಹಸುಗೂಸು ಸರ್, ನೋಡಿ ಅಲ್ಲಿದೆ ನೋಡಿ, ನೀವು ಸುಳ್ಳೆಲ್ಲ ತೋರಿಸಿ ಸರ್. ಗಲಭೆ ಪ್ರಕರಣದ 15ನೇ ಆರೋಪಿ ದಿವಾಕರ್ ಮಾವ ಮೃತಪಟ್ಟ ಹಿನ್ನೆಲೆ ಕುಟುಂಬಸ್ಥರ ಮನವಿಯನ್ನು ಪುರಸ್ಕರಿಸಿದ ನಾಗಮಂಗಲ ಹಿರಿಯ ಸಿವಿಲ್ ಕೋರ್ಟ್ ಮೈಸೂರಿನ ಕ್ಯಾರಮಾರನಹಳ್ಳಿಗೆ ನಡೆಯಲಿರುವ ಅಂತ್ಯಕ್ರಿಯೆಗೆ ಭಾಗಿಯಾಗುವುದಕ್ಕೆ ಅನುಮತಿ ಕೊಟ್ಟಿದೆ. ಆನಂದ್ ಹಾಗೂ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಮಂಡ್ಯ. ನಾಗಮಂಗಲದಲ್ಲಿ ಯಾರೋ ಇಟ್ಟ ಬೆಂಕಿಗೆ ಇನ್ಯಾರೋ ಕಣ್ಣೀರಿಡ್ತಾ ಇದ್ದಾರೆ. ಅಮಾಯಕರುಗಳ ಬಂಧನ ಆಗಿದೆ ಅಂತ ನೊಂದವರ ಮನೆಯವರು ಪೊಲೀಸ್ ಠಾಣೆಯ ಮೆಟ್ಲೇರಿದ್ದಾರೆ. ಅವನ ಮನೇಲಿ ಇದೇ ತರ ಅವನ ಮಕ್ಳು ಹೇಳ್ಕೊಂಡೋಗಿದ್ರೆ ಬೀದಿ ಒಳಗೆ ಅವನ ಮಕ್ಕಳನ್ನ ಹೇಳ್ಕೊಂಡೋಗಿದ್ರೆ ಅವ್ನು ಸುಮ್ಮನೆ ಇರ್ತಿದ್ನಾ? ತಂದೆ ತಿರ್ಕೊಂಡವ್ರೆ. ನನ್ನ ತಾಯಿಗೆ ಧೈರ್ಯ ಹೇಳ್ಕೊಳ್ಳ, ನಮ್ಮ ಅತ್ತೆಯವರು ಅವ್ರಿಗೆ ಧೈರ್ಯ ಇಲ್ಲ, ನಮ್ಮ ಅಕ್ಕಂದಿರು ನೋಡ್ಕೊಳ್ಳ, ನನ್ನ ಮಕ್ಕಳನ್ನೇ ನನ್ನ ಸಾಕ್ಲ ಹೇಳಿ ಸರ್. ನಾನು ಯಾರನ್ನು ನೋಡ್ಕೊಳ್ಳಿ ಹೇಳಿ? ಸ್ಟೇಷನ್ ಬಾಕ್ಲು ಹಚ್ಚಿದ್ದೀವಿ ಅಂದ್ರೆ ನಮ್ಗೆ ಎಷ್ಟು ಹೊಟ್ಟೆ ಇದೆ ಸರ್. ಅವ್ನು ಹುಷಾರಿಲ್ಲ ಸರ್. ನಿನ್ನೆ ಬೆಳಗ್ಗೆ ಸಿದ್ದೋಗಿದ್ರು ಸರ್. ಅವ್ನು ಯಾರ ಸುದ್ದಿಗೂ ಹೋಗಲ್ಲ. ಅವನು ಒಬ್ಬರು ಸುದ್ದಿಗೆ ಹೋಗಲ್ಲ. ಅವನು ಹುಟ್ಟವ್ರು ಇವತ್ತು ನಮಗೆ ಇವತ್ತು ಅವ್ರ ಮಾವ ಸತ್ತೋಗಿದ್ದಾರೆ. ಇವತ್ತು ನಮ್ಮ ಚಿಕ್ಕಪ್ಪ ಸತ್ತಾಗಿದ್ದಾರೆ. ಅವ್ರು ನೋಡೋಕ್ಕೆ ಅವ್ರ ಆ ಸ್ಥಿತಿಲಿ ಬರಬೇಕು ಅಂದ್ರೆ ನಮ್ಗೆ ಎಷ್ಟು ಹೊಟ್ಟೆವ್ರು ಇತ್ತಲ್ರಿ. ಕೇಳಿದ್ರಲ್ಲ, ಒಬ್ಬೊಬ್ಬರದ್ದು ಒಂದೊಂದು ಕತೆ. ಯಾರೋ ಮಾಡಿ ತಪ್ಪಿಗೆ ಇನ್ಯಾರೋ ಬಲಿಪಶು. ನಾಗಮಂಗಲ ಗಲಭೆ ಈ ಕುಟುಂಬಗಳನ್ನ ಕಣ್ಣೀರಲ್ಲಿ ಕೈ ತೊಳೆಯುವಂತೆ ಮಾಡಿದೆ. ಇನ್ನು ಗಲಭೆ ಪ್ರಕರಣದಲ್ಲಿ ನಾಗಮಂಗಲದ ಕಿರಣ್ನ A1 ಆರೋಪಿಯಾಗಿ ಮಾಡಲಾಗಿದೆ. ಆದರೆ ತಮ್ಮ ಮಗ ಗಲಾಟೆಗೆ ಹೋಗಿಲ್ಲ, ಯಾರೋ ಮಾಡಿದ ಕೆಲಸಕ್ಕೆ ನನ್ನ ಮಗ ಬಲಿಪಶು ಮಾಡಲಾಗಿದೆ. MLA ತನ್ನ ಮಗನಿಗೆ ಹೀಗೆ ಮಾಡ್ತಾ ಇದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ಮೂರಲ್ಲಿ ನಮ್ಮ ಮಕ್ಕಳು ಯಾವ ಕಾರಣಕ್ಕೂ ತಪ್ಪು ಮಾಡಿಲ್ಲ. ನಮ್ಮೂರು ಹುಡುಗರುಗಳು ಅವ್ರದ್ದು ಯಾವುದಕ್ಕೂ 25 ವರ್ಷದಿಂದ ಗಣಪತಿ ಕುಂಡ್ರಿಸಿ ಒಂದ್ ದಿವಸ ಕಿರ್ಕಾಗಿಲ್ಲ. ಇವತ್ತು ಕಿರ್ಕಾಗ್ಬೇಕು ಅಂದ್ರೆ ಇವರು MLAಗಳೇ ಕಾರಣ. ಬದ್ರಿಕೊಪ್ಲು ನಿವಾಸಿ ದಿವಾಕರ್ನನ್ನ ಗಲಭೆ ಪ್ರಕರಣದಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಅಳಿಯನ ಬಂಧನದ ಕೊರಗಲ್ಲಿ ದಿವಾಕರ್ ಮಾವ ಮೃತಪಟ್ಟಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಾಡದ ತಪ್ಪಿಗೆ ಗಂಡ ಜೈಲಿಗೆ, ಮತ್ತೊಂದೆಡೆ ತಂದೆ ಸಾವು. ಪುಟ್ಟ ಕಂದಮ್ಮಗಳೊಂದಿಗೆ ದಿವಾಕರ್ ಪತ್ನಿ ಕಣ್ಣೀರ್ ಹಾಕ್ತಾನೆ. ನ್ಯಾಯ ಕೊಡಿ ಅಂತ ಗೋಳಾಡ್ತಾ ಇದ್ದಾರೆ. ಯಾರು ನನ್ನ ತಂದೆ ನನಗೆ ಆಗಿರೋ ಆಸೆ ಯಾರು ತುಂಬಿಕೊಡ್ತಾರೆ? ನನಗೆ ಯಾವ ಏಜ್ ಆಯಿತು, ನನ್ನ ತಂದೆ ಇಲ್ವಲ್ಲ ನನಗೆ. ನನ್ನ ಮಗ 1 ವರ್ಷದ ಮಗ ಸರ್, ಅಪ್ಪ ಅಂತ ಹುಡುಕ್ತೈತೆ. ನಾನು ಯಾರು ನನ್ನ ಹತ್ರ ಹೇಳೋಣ? ರೂಮಲ್ಲೆಲ್ಲ ತಡಕ್ತಾ ಇರ್ತಾರೆ ಹತ್ರ ಹೋಗಿ. ಅದು ಹಸುಗೂಸು ಸರ್, ನೋಡಿ ಅಲ್ಲಿದೆ ನೋಡಿ, ನೀವು ಸುಳ್ಳೆಲ್ಲ ತೋರಿಸಿ ಸರ್. ಗಲಭೆ ಪ್ರಕರಣದ 15ನೇ ಆರೋಪಿ ದಿವಾಕರ್ ಮಾವ ಮೃತಪಟ್ಟ ಹಿನ್ನೆಲೆ ಕುಟುಂಬಸ್ಥರ ಮನವಿಯನ್ನು ಪುರಸ್ಕರಿಸಿದ ನಾಗಮಂಗಲ ಹಿರಿಯ ಸಿವಿಲ್ ಕೋರ್ಟ್ ಮೈಸೂರಿನ ಕ್ಯಾರಮಾರನಹಳ್ಳಿಗೆ ನಡೆಯಲಿರುವ ಅಂತ್ಯಕ್ರಿಯೆಗೆ ಭಾಗಿಯಾಗುವುದಕ್ಕೆ ಅನುಮತಿ ಕೊಟ್ಟಿದೆ. ಆನಂದ್ ಹಾಗೂ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಮಂಡ್ಯ.